ಹಾಯ್ ಫ್ರೆಂಡ್ಸ್, ಮಂಡ್ಯ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಯಾರು? ಇವರ ರಾಜಕೀಯ ಇತಿಹಾಸ ಏನು? ಯಾವೆಲ್ಲ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ರು? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಎಷ್ಟು ಓದಿದ್ದಾರೆ? ಮಾಡಿರೋ ಆಸ್ತಿ ಎಷ್ಟು? ಹೆಂಡತಿ ಮಕ್ಕಳು ಯಾರು? ಇವರು ಮಾಡಿಕೊಂಡ ವಿವಾದಗಳು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶಿವರಾಮೇಗೌಡ ಹಿನ್ನೆಲೆ ಏನು? ಎಲ್.ಆರ್. ಶಿವರಾಮೇಗೌಡ 1956ರ ಜೂನ್ 1ರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಲಾಲನಕೆರೆ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಪಟೇಲ್ ಎಲ್. ರಾಮೇಗೌಡ, ತಾಯಿ ಲಕ್ಷ್ಮಮ್ಮ. ಕೃಷಿಕರ ಕುಟುಂಬದಲ್ಲಿ ಜನಿಸಿದ ಇವರು 1975ರವರೆಗೆ ನಾಗಮಂಗಲದಲ್ಲೇ ಓದಿದ್ರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೆಕೆಂಡ್ PUC ಪಾಸ್ ಮಾಡಿದ್ರು. ನಂತರ ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ BA ಡಿಗ್ರಿ ಓದೋಕೆ ಅಂತ ಹೋದ್ರು. 1978ರವರೆಗೂ ಓದಿದ್ರು, ಆದರೆ ಪಾಸ್ ಆಗಲಿಲ್ಲ. ಅಲ್ಲಿಗೆ ಶಿಕ್ಷಣಕ್ಕೆ ಗುಡ್ ಬೈ ಹೇಳಿದ್ರು ಶಿವರಾಮೇಗೌಡರು. 22ನೇ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿ. ಇವರ ರಾಜಕೀಯ ಅನುಭವಗಳು ಏನು? ಓದು ನಿಲ್ಲಿಸಿದ ಶಿವರಾಮೇಗೌಡ ರಾಜಕೀಯದತ್ತ ಮುಖ ಮಾಡಿದ್ರು. 1978ರಲ್ಲಿ ಅಂದರೆ 22ನೇ ವಯಸ್ಸಿಗೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ್ರು. ಹೀಗೆ ಸಣ್ಣ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 1980ರ ವೇಳೆಗಾಗಲೇ ಕರ್ನಾಟಕ ಕಾಂಗ್ರೆಸ್ ಸೇರಿದ್ದ ಶಿವರಾಮೇಗೌಡ ಪಕ್ಷದ ಯುವ ಘಟಕದ ಖಜಾಂಚಿಯಾಗಿ ಕೆಲಸ ಮಾಡಿದ್ರು. 1983ರಲ್ಲಿ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. 1984ರಲ್ಲಿ ವಿಧಾನಸಭೆಗೆ ಉಪಚುನಾವಣೆ ನಡೆದಾಗ ಪಕ್ಷೇತರವಾಗಿ ಕಣಕ್ಕೆ ಇಳಿದ್ರು, ಆದರೆ ಸೋಲು ಕಂಡ್ರು. 1987ರಲ್ಲಿ ಬಿಂಡಿಗನ ವಿಲೆಯಿಂದ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದ್ರು. ವಿಧಾನಸಭೆಗೆ ಎಂಟ್ರಿ BDA ಅಧ್ಯಕ್ಷ. 1989ರ ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಮತ್ತೆ ಸ್ಪರ್ಧಿಸಿದ್ರು, ವಿನ್ ಕೂಡ ಆದ್ರು. 1994ರಲ್ಲಿ ಮತ್ತೊಮ್ಮೆ ಪಕ್ಷೇತರವಾಗಿ ನಿಂತು ಸ್ಪರ್ಧಿಸಿ ಗೆಲುವು ಕಂಡ್ರು. ಆಗ ಜನತಾದಳದಿಂದ CM ಆಗಿದ್ದ HD ದೇವೇಗೌಡರು ಜನತಾದಳ ಸೇರುವಂತೆ ಆಹ್ವಾನಿಸಿದ್ರು. JH ಪಟೇಲರು CM ಆಗಿದ್ದಾಗ BDA ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿಯೂ ನೇಮಿಸಿದ್ರು ದೇವೇಗೌಡರು. ಈ ನಡುವೆ ಕರ್ನಾಟಕ ರಾಜ್ಯ ತೆಂಗಿನಕಾಯಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 1999ರಿಂದ ಶುರುವಾಯಿತು ಸೋಲು. ಸಣ್ಣ ವಯಸ್ಸಿಗೆ ಪಕ್ಷೇತರವಾಗಿ ಮಿಂಚಿದ್ದ ಶಿವರಾಮೇಗೌಡಗೆ ನಂತರದಲ್ಲಿ ಸೋಲಿನ ಸುರಿಮಳೆ ಶುರುವಾಯಿತು. 1999ರಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದ ಶಿವರಾಮೇಗೌಡರಿಗೆ JDSನ ಚಲುವರಾಯಸ್ವಾಮಿ ವಿರುದ್ಧ ಸೋಲಾಯಿತು. 2000ನೇ ಇಸವಿಯಿಂದ 2004ರವರೆಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. 2004ರಲ್ಲಿ ಮತ್ತೊಮ್ಮೆ ಶಿವರಾಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾದ್ರೂ ಗೆಲುವು ಒಲಿಯಲಿಲ್ಲ. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಶಿವರಾಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಬಿಜೆಪಿ ಸೇರಿ ಲೋಕಸಭೆಗೆ ಸ್ಪರ್ಧೆ, ಸೋಲು. JDSಗೆ ಬಂದ ಬಳಿಕ ಗೆಲುವಿನ ನಗೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ಶಿವರಾಮೇಗೌಡ 2009ರಲ್ಲಿ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಅಲ್ಲೂ JDSನಿಂದ ಕಣಕ್ಕೆ ಇಳಿದಿದ್ದ ಚಲುವರಾಯಸ್ವಾಮಿ ವಿರುದ್ಧ ಸೋಲು ಕಂಡ್ರು. ನಂತರದಲ್ಲಿ ಕಾಂಗ್ರೆಸ್ ಸೇರಿದ ಶಿವರಾಮೇಗೌಡಗೆ ಹೆಚ್ಚು ಅವಕಾಶಗಳು ಸಿಗಲಿಲ್ಲ. ಹೀಗಾಗಿ ಮತ್ತೆ ಕಾಂಗ್ರೆಸ್ ಬಿಟ್ಟು JDS ಸೇರಿದ್ರು. 2018ರಲ್ಲಿ ಮಂಡ್ಯ ಲೋಕಸಭೆ ಉಪಚುನಾವಣೆ ನಡೆದಾಗ JDSನಿಂದ ಸ್ಪರ್ಧಿಸಿ ವಿನ್ ಆದ್ರು. 2022ರಲ್ಲಿ ಇವರು ಕಾಂಗ್ರೆಸ್ ಹಿರಿಯ ನಾಯಕರಾಗಿದ್ದ ದಿವಂಗತ G. ಮಾದೇಗೌಡರ ಬಗ್ಗೆ ಅಪಮಾನಕರವಾಗಿ ಮಾತನಾಡಿದ್ರು. ಇದೇ ಕಾರಣಕ್ಕೆ JDSನಿಂದ ಶಿವರಾಮೇಗೌಡರನ್ನ ಉಚ್ಚಾಟಿಸಲಾಗಿತ್ತು. ಸ್ವಲ್ಪ ಟೈಮ್ ಯಾವುದೇ ಪಕ್ಷಕ್ಕೂ ಸೇರದೆ ಸುಮ್ಮನಿದ್ದ ಶಿವರಾಮೇಗೌಡ 2023ರ ವಿಧಾನಸಭೆ ಚುನಾವಣೆ ವೇಳೆಗೆ ಬಿಜೆಪಿ ಸೇರಿದ್ರು. ನಾಗಮಂಗಲ ಕ್ಷೇತ್ರದಲ್ಲಿ ಶಿವರಾಮೇಗೌಡರ ಪತ್ನಿ ಸುಧಾಗೆ ಬಿಜೆಪಿ ಟಿಕೆಟ್ ಕೊಡ್ತು. ಆದರೆ ಕಾಂಗ್ರೆಸ್ನಿಂದ ಕಣಕ್ಕಿಳಿದ ಚಲುವರಾಯಸ್ವಾಮಿ ವಿರುದ್ಧ ಸುಧಾ ಸೋಲು ಕಂಡ್ರು. ಇದೀಗ ಬಿಜೆಪಿ ಬಿಟ್ಟಿದ್ದೀನಿ ಅಂತ ಹೇಳಿಕೊಂಡಿರೋ ಶಿವರಾಮೇಗೌಡ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ತಿದ್ದಾರೆ. ಶಿವರಾಮೇಗೌಡ ಆಸ್ತಿ, ಕುಟುಂಬ.
2023ರ ವಿಧಾನಸಭೆ ಚುನಾವಣೆಯಲ್ಲಿ ಶಿವರಾಮೇಗೌಡ ಪತ್ನಿ ಸುಧಾ ತಮ್ಮ ಅಫಿಡವಿಟ್ನಲ್ಲಿ ಕುಟುಂಬದ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರ ಪ್ರಕಾರ ಇವರ ಕುಟುಂಬದ ಬಳಿ 111,43,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 11 ಲಕ್ಷ ರೂಪಾಯಿಯಷ್ಟು ಸಾಲ ಇದೆ. ಶಿವರಾಮೇಗೌಡ ರಾಯಲ್ ಕಾನ್ಕ್ರೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಕೂಡ ಆಗಿದ್ದಾರೆ. ಇವರ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ಶಿಕ್ಷಣ ಪಡೆದಿದ್ದಾರೆ. ಇನ್ನು ಶಿವರಾಮೇಗೌಡ ಮತ್ತು ಸುಧಾ ದಂಪತಿಗೆ 2 ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬರಾದ ಚೇತನ್ ಗೌಡ 2013ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೊಬ್ಬರಾದ ಭವ್ಯ ಗೌಡಗೆ 2017ರಲ್ಲಿ ಮದುವೆ ಆಗಿದೆ. ವಿವಾದಗಳಿಂದಲೂ ಫೇಮಸ್ ಈ ಗೌಡ. ಹೌದು, ಶಿವರಾಮೇಗೌಡ ವಿವಾದಗಳಿಂದಲೂ ಫೇಮಸ್ ಆಗಿದ್ದಾರೆ. 2018ರ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ದುಡ್ಡು ಖರ್ಚು ಮಾಡಿದ್ದಾಗಿ ಅವರೇ ಹೇಳಿಕೆ ಕೊಟ್ಟಿದ್ರು. ನಂತರ ಹಿರಿಯ ನಾಯಕ ಮಾದೇಗೌಡರ ಬಗ್ಗೆ ಹಗುರವಾಗಿ ಮಾತನಾಡಿ ಸುದ್ದಿ ಆಗಿದ್ರು. ಅಲ್ಲದೆ 1992ರಲ್ಲಿ ನಡೆದ ಪತ್ರಕರ್ತ ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲೂ ಇವರ ಹೆಸರು ಕೇಳಿ ಬಂದಿತ್ತು. ಆದರೆ ಈ ಕೇಸ್ನಲ್ಲಿ ನಿರಪರಾಧಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಇದೀಗ ದೇವೇಗೌಡರ ಬಗ್ಗೆ ಹಗುರವಾಗಿ ಮಾತನಾಡೋ ಮೂಲಕ ಹೊಸ ವಿವಾದ ಸೃಷ್ಟಿಸಿದ್ದಾರೆ. ಫ್ರೆಂಡ್ಸ್, ಇದು ನಾಗಮಂಗಲ ಮಾಜಿ ಶಾಸಕ, ಮಂಡ್ಯ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.